ಬೆಂಗಳೂರು ಹೇಳಿ ಕೇಳಿ ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಅಂತಾನೆ ಫೇಮಸ್. ನಗರದ ಯಾವ ಕಡೆ ಹೋದ್ರೂ ಗಗನಚುಂಬಿ ಕಟ್ಟಡಗಳೇ ಕಣ್ಣಿಗೆ ಕಾಣುತ್ತವೆ. ಆದ್ರೆ ಇಲ್ಲೊಂದು ಏರಿಯಾ ಇದೆ, ಅಲ್ಲಿಗೆ ನೀವೇನಾದ್ರೂ ಹೋದ್ರೆ ತೇಟ್ ಹಳ್ಳಿ ತರ ಜನ ವಾಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಅಂತಹ ಏರಿಯಾ ಇರೋದಾದ್ರೂ ಎಲ್ಲಿ ಅಂತೀರಾ? ಬನ್ನಿ ತೋರಿಸ್ತೀವಿ. ಕಟ್ಟಡಗಳ ಮೇಲೆ ಸಾಲು ಸಾಲು ಜೋಪಡಿ, ಪ್ಲಾಸ್ಟಿಕ್ ಶೀಟ್ಗಳಿಂದ ನಿರ್ಮಿತಗೊಂಡಿರೋ ಪುಟ್ಟ ಮನೆಗಳು, ಏಣಿ ಮೇಲೆಯೇ ಸಾಗಿದ ಬದುಕು. ಇದ್ಯಾವುದೋ ಹಳ್ಳಿಗಾಡಿನ ದೃಶ್ಯಗಳಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅವೆನ್ಯೂ ರಸ್ತೆಯಲ್ಲಿ ಕಂಡುಬರೋ ಚಿತ್ರಣ. ಹೇಳಿ ಕೇಳಿ ಅವೆನ್ಯೂ ರಸ್ತೆ ಬಿಸಿನೆಸ್ ಪಾಯಿಂಟ್. ಪ್ರತಿನಿತ್ಯ ಇಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಆದ್ರೆ ಬೆಳಗ್ಗೆ ಇಲ್ಲಿಗೆ ಭೇಟಿ ಕೊಟ್ರೆ ಅಂಗಡಿಗಳ ಮುಂದೆ ಸಾಲು ಸಾಲು ಏಣಿಗಳನ್ನ ಹಾಕಿರೋ ದೃಶ್ಯ ಕಾಣಸಿಗುತ್ತೆ. ಯಾಕಂದ್ರೆ ಈ ಅಂಗಡಿಗಳ ಮೇಲೆ ಜೋಪಡಿಗಳನ್ನ ನಿರ್ಮಿಸಿಕೊಂಡಿರೋ ಬಡ ಕಾರ್ಮಿಕರು ಇಲ್ಲೇ ಬದುಕು ಕಟ್ಕೊಂಡಿದ್ದಾರೆ. ಇಲ್ಲ, ಅಲ್ಲಿ ದೂರ ಹೋಗ್ಬೇಕು, ನೀರಿಗೆ ಬಾತ್ರೂಮು ಇಲ್ಲ, ಮಕ್ಕಳು ಹತ್ತಾರೆ ಇಳಿತಾರೆ, ತುಂಬ ಭಯ ಆಗ್ತಾ ಇದೆ. ಎಲ್ಲ ಇಲ್ಲೇ ಏನಾದರೂ ಮಾಡಬೇಕಂದ್ರೆ ಇಲ್ಲೇ ಮಾಡಬೇಕು, ನೋಡ್ಕೋಬೇಕು ಇಲ್ಲೇ. ಬಡ ಕಾರ್ಮಿಕರಿಗೆ ವಾಸ ಮಾಡಬೇಕು ಅಂದ್ರೂ ಬೆಂಗಳೂರಿನಲ್ಲಿ ಪುಟ್ಟ ಜಾಗ ಸಿಗೋದು ಕಷ್ಟ. ಹಾಗಾಗಿ ಇವರೆಲ್ಲ ಅಂಗಡಿಗಳ ಮೇಲಿನ ಜಾಗವನ್ನೇ ಅವಲಂಬಿಸಿದ್ದಾರೆ. ಇದರಿಂದ ಅಂಗಡಿ ಮಾಲೀಕರಿಗೂ ಲಾಭವಿದೆ. ಯಾಕಂದ್ರೆ ಅಂಗಡಿಗೂ ರಕ್ಷಣೆ ಸಿಕ್ಕಂತಾಗತ್ತೆ. ಜೊತೆಗೆ ಅಂಗಡಿ ಬಾಗಿಲು ಗುಡಿಸಿ ಸ್ವಚ್ಛಗೊಳಿಸೋ ಜವಾಬ್ದಾರಿಯನ್ನು ಇವರೇ ಮಾಡ್ತಾರಂತೆ. ಅಂಗಡಿಗಳ ಮೇಲೆ ಇರೋದ್ರಿಂದ ಬೆಳಗ್ಗೆ ಅಂಗಡಿಗಳ ಮುಂದೆ ಶುದ್ಧಿ ಮಾಡುವುದು, ಅದನ್ನು ಸರಿಯಾಗಿ ನೋಡ್ಕೊಳ್ಳೋದು ಒಂದು ಅವರ ಪರಿಪಾಠ ಇರುತ್ತೆ. ಮತ್ತು ಇವರಿಂದ ಒಂದು ರೀತಿಯ ಅನುಕೂಲನೂ ಅಂಗಡಿಯವರಿಗೆ ಇರೋದ್ರಿಂದ ಯಾರೂ ಅದರ ಬಗ್ಗೆ ಚಿಂತನೆ ಮಾಡ್ತಾಯಿಲ್ಲ. ಯಾಕೆಂತಂದರೆ ಆ ಅಂಗಡಿ ಇಲ್ಲಿ ಸೆಕ್ಯೂರಿಟಿ ಲೆಕ್ಕದಲ್ಲಿ ಅವರು ಇರೋದ್ರಿಂದ ಆ ಅಂಗಡಿಯವರು ಯಾರೂ ಅದರ ಬಗ್ಗೆ ಚಿಂತನೆ ಮಾಡೋದು. ಪುಟ್ಟ ಪುಟ್ಟ ಜೋಪಡಿಗಳಲ್ಲಿ ಭಾರದ ಬದುಕು ಸಾಗಿಸ್ತಿರೋ ಕಾರ್ಮಿಕರ ಪಾಡು ಹೇಳತೀರದು. ಅಲ್ಲೇ ಅಡುಗೆ, ಅಲ್ಲೇ ಊಟ, ಅಲ್ಲೇ ಸ್ನಾನ ಅನ್ನುವಂತಹ ಸ್ಥಿತಿ ಇದೆ. ಇನ್ನು ಶೌಚಾಲಯದ ವಿಷಯಕ್ಕೆ ಬಂದ್ರೆ ಕೆಆರ್ ಮಾರುಕಟ್ಟೆಯೇ ಗತಿ. ಆದ್ರೆ ಅಲ್ಲಿ 5 ರೂಪಾಯಿ ನೀಡುವಷ್ಟು ಹಣ ಇವರಲ್ಲಿ ಇಲ್ಲವಾಗಿದೆ. ಅದೇನೇ ಇರಲಿ, ಎಲ್ಲಿ ಜೀವನ ನಡೆಯುತ್ತೋ ಅದೇ ನಮ್ಮೂರು ಅನ್ನೋ ರೀತಿ ಇವರ ಬದುಕಿನ ಬಂಡಿ ಉರುಳ್ತಾ ಇದೆ.